ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಈ ವ್ಲಾಗ್ ಬಂದು ಸಂಡೇ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಆವತ್ತಿನ ದಿನ ನನ್ನ ರೊಟೀನ್ ಯಾವ ರೀತಿ ಇತ್ತು ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಭಾನುವಾರ ಹುಣ್ಣಿಮೆ ಇದ್ದಿದ್ದ ಕಾರಣ ಬೆಳಗ್ಗೆ ಬೇಗನೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ 5:30ಗೆಲ್ಲ ಇದ್ದೆ. ಸ್ವಲ್ಪ ಬೆಳಕು ಸ್ವಲ್ಪ ಕತ್ತಲೆ ಈ ಥರ ಇತ್ತು. ವಾತಾವರಣ ತುಂಬಾ ಚೆನ್ನಾಗಿತ್ತು. ಎದ್ದ ತಕ್ಷಣ ತೆಂಗಿನ ಮರನ ನೋಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆ ಒರೆಸ್ಲಿಕ್ಕೆ ನೀರನ್ನು ತೊಗೊಂಡಿದ್ದೀನಿ. ಹುಣ್ಣಿಮೆ ಆಗಿರ್ಬೋದು ಅಥವಾ ಅಮಾವಾಸ್ಯೆ ಆಗಿರ್ಬೋದು, ಇಂಥ ದಿನಗಳಲ್ಲಿ ಮನೆ ಒರೆಸುವಾಗ ನೀರಿಗೆ ಸ್ವಲ್ಪ ಉಪ್ಪು, ಅರಿಶಿನ, ಗಂಜಲ ಅಂದರೆ ಗೋಮೂತ್ರ ಏನಿರುತ್ತೆ ಅದನ್ನು ಸ್ವಲ್ಪ ಹಾಕ್ಕೊಂಡು, ಇನ್ನು ಡೆಟಾಯಿಲು ಅಥವಾ ಪೆನಾಯಿಲು ಅಥವಾ ಲೈಝಾಲು ಇದರಲ್ಲಿ ಯಾವುದಾದ್ರೂ ಒಂದನ್ನು ಹಾಕ್ಕೊಂಡು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಇನ್ನು ಈ ರೀತಿ ಬೆಳಗ್ಗೆ ಬೇಗನೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಿನ ಅಂದರೆ ಹಿಂದಿನ ದಿನ ಏನು ಮಾಡ್ತೀನಿ, ಮನೆಯೆಲ್ಲ ಕಸ ಎಲ್ಲ ಗುಡಿಸಿನೇ ಮಲ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಮನೆ ಒರೆಸ್ಕೊಂಡ್ಬಿಟ್ರೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ, ಬೇಗ ಮಾಡ್ಕೊಬೋದು ಅಂತ ಅಷ್ಟೇನೆ. ಮನೆಯೆಲ್ಲ ಕ್ಲೀನ್ ಮಾಡಾದಮೇಲೆ ಹೊಸ್ಲಿಗೆ ರಂಗೋಲಿನ ಹಾಕ್ಕೊಂಡು ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ ಮಾಡೋದಿತ್ತು, ಅದನ್ನೆಲ್ಲ ಮಿಷಿನ್ಗೆ ಹಾಕ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದಾಯಿತು. ಇನ್ನು ದೇವ್ರ ಸಾಮಗ್ರಿಗಳನ್ನೆಲ್ಲ ಏನೂ ತೊಳೆಯೋ ಆಗಿರಲಿಲ್ಲ. ಯಾಕೆಂತಂದರೆ 10 ದಿನದ ಹಿಂದೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಇನ್ನೂ ಒಂದು ದೇವ್ರಿಗೆ ಮಡ್ಲಕ್ಕಿನ ಕೊಡಬೇಕಿತ್ತು. ಅಂದರೆ ಬಂಡಿಕಾಳಮ್ಮಂಗೆ ಮಡ್ಲಕ್ಕಿ ಕೊಟ್ಟು ಪೂಜೆನ ಮಾಡಿಸ್ಕೊಂಬರ್ಬೇಕಿತ್ತು. ಅದೊಂದು ಕೆಲಸ ಪೆಂಡಿಂಗ್ ಇದೆ. ಹಾಗಾಗಿ ಮಡ್ಲಕ್ಕಿ ಕೊಡೋ ಮುಂಚಿತವಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಇನ್ನೂ 10 ದಿನ ಅಷ್ಟೇ ಅಲ್ವಾ, ಅಂದರೆ ಪೂಜಾ ಸಾಮಗ್ರಿಗಳೆಲ್ಲ ನೀಟಾಗೇ ಇತ್ತು. ಹಾಗಾಗಿ ಹೂವೆಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ತುಳಸಿ ಗಿಡದ ಮುಂದೆ ರಂಗೋಲಿ ಎಲ್ಲ ಏನೂ ಹಾಕಲಿಕ್ಕೆ ಹೋಗ್ತಿಲ್ಲ. ಯಾಕೆ ಅಂತ ಅಂದರೆ ಡೈಲಿ ಮಳೆ ಬರ್ತಿದೆ ಅಲ್ವಾ. ಮಳೆ ಬಂದಾಗ ಏನಾಗುತ್ತೆ ಅಂದರೆ ಬಿಟ್ಟಿರೋವಂಥ ರಂಗೋಲೆ ಮಣ್ಣೆಲ್ಲ ಮೆಟ್ಲು ಮೇಲೆಲ್ಲ ಹರ್ಕೊಂಡು ಹೋಗ್ಬಿಡುತ್ತೆ. ಸೊ ಅದನ್ನೇ ಎಲ್ಲ ತುಂಬಿಕೊಂಡು ಮನೆ ಒಳಗಡೆ ಬರ್ತಾರೆ. ಹಾಗಾಗಿ ಸ್ವಲ್ಪ ಮಳೆ ಏನು ಸ್ಟಾಪ್ ಆಗುತ್ತೆ ಆ ಟೈಮ್ ನೋಡ್ಕೊಂಡು ಬಿಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ರಂಗೋಲಿ ಏನೂ ಹಾಕ್ಕೊತಾ ಇಲ್ಲ.
ಫೈನಲಿ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಬೆಳಗ್ಗೆ 7:30ಗೆಲ್ಲ ಪೂಜೆ ಮಾಡಿ ಮುಗಿಸಿದೆ ಅಂತಲೇ ಹೇಳ್ಬೋದು. ಹುಣ್ಣಿಮೆ ಪೂಜೆ ನೀವು ನೋಡ್ತಾ ಇರ್ಬೋದು. ಟೈಮ್ ಆ್ಯಕ್ಚುಲಿ ನಾನು ಅವತ್ತು ನೋಡಲಿಲ್ಲ, ಬಟ್ ಆದರೆ ನಮ್ಮನೆಗೆ ರೆಗ್ಯುಲರಾಗಿ ಹಾಲು ಬರೋ ಟೈಮಿಂಗ್ಸ್ ಏನಂದರೆ 7:30. ಹಾಗಾಗಿ ಕಾಫಿಗೆ ಇಡೋಕ್ಕೂ ಮುಂಚೆ ಬಟ್ಟೆಗಳೆಲ್ಲ ಮಿಷಿನಿಂದ ತೆಗ್ದಿದೆ ಅಲ್ವಾ, ಅದನ್ನೆಲ್ಲ ಟೆರೆಸ್ ಮೇಲೆ ಹಾಕಿ ಬಂದುಬಿಡೋಣ ಅಂತ ಹೇಳಿ ಮೊದಲಿಗೆ ಆ ಕೆಲಸನ ಮಾಡಿಕೊಂಡೆ. ಸೊ ವೆದರ್ ನೋಡ್ತಾ ಇರ್ಬೋದು, ಎಲ್ಲ ಮೋಡ ಒಂಥರ ಮಳೆ ಬರೋ ಥರನೇ, ಬಿಸಿಲಂತೂ ಇರಲಿಲ್ಲ. ಬಟ್ ಆದರೆ ಮಧ್ಯಾಹ್ನದ ಮೇಲೆ ತುಂಬ ಬಿಸಿಲು ಬಂತು. ಬೆಳಗ್ಗೆ ಟೈಮ್ ಯೂಶಲಾಗಿ ಹೀಗೆ ಇರುತ್ತೆ, ಆಮೇಲೆ ಬಿಸಿಲು ಬರುತ್ತೆ. ಕೆಲವೊಂದು ದಿನ ಒಂದೊಂದು ಥರ ಇರುತ್ತೆ ವೆದರು, ಹೇಳೋದಕ್ಕಾಗೋದಿಲ್ಲ. ಇನ್ನು ಅಲ್ಲಿಂದ ಬಂದಮೇಲೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿಬಿಟ್ಟು ಕಾಫಿ ಮಾಡ್ಕೊಂಡು ಕುಡ್ದಿದ್ದಾಯಿತು. ಇನ್ನು ಹುಣ್ಣಿಮೆ ಇದ್ದಿದ್ದ ಕಾರಣ ನಮ್ಮನೆ ಪಕ್ಕದಲ್ಲಿರೋರು ಜೋಗಿ ಬಿಟ್ಟಿದ್ದಾರೆ. ಸುಮಾರು ವ್ಲಾಗ್ಗಳಲ್ಲಿ ನಾನು ಹೇಳಿದ್ದೀನಿ. ಹಾಗಾಗಿ ಅವ್ರನ್ನೂ ಕರೆಸಿ ಈ ರೀತಿ ಸಿಂಗ್ನಾಥನ ಊದಿಸ್ದೆ ಮನೆಯಲ್ಲಿ. ತುಂಬ ಒಳ್ಳೆಯದಲ್ವಾ, ಅಂದರೆ ಅವರು ಹತ್ರದಲ್ಲೇ ಇರೋದ್ರಿಂದ ಕರೆದ ತಕ್ಷಣ ಬರ್ತಾರೆ. ಇನ್ನು ಮನೆಯಲ್ಲಿ ಸಿಂಗ್ನಾಥನ ಊದಿದಾಗ ಬರೀ ಕೈಯಲ್ಲಿ ಕಳಿಸ್ಬಾರ್ದು, ಅದರಲ್ಲೂ ಜೋಗಿಗಳಲ್ವ, ಹಾಗಾಗಿ ಅಕ್ಕಿ ಬೆಲ್ಲನ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಕೊಟ್ಟು ಕಳಿಸಿದಾಯಿತು. ಇನ್ನು ನಮ್ಮ ವೇದಾಂಶು ಸಹ ಬೇಗನೆ ಎದ್ದ. ಯಾಕೆಂತ ಅಂದರೆ ಮನೆಯಲ್ಲಿ ಪೂಜೆ ಮಾಡುವಾಗ ಆ ಗಂಟೆ ಸೌಂಡೆಲ್ಲ ಆಗುತ್ತಲ್ವ, ಹಂಗಾಗಿ ಒಂದು 8 ಗಂಟೆ 8:30 ಏನೋ ಆ ಟೈಮ್ಗೆ ಎದ್ದ. ಯೂಶ್ವಲಾಗಿ ಭಾನುವಾರ ಎದ್ದೋಳೋದೆಲ್ಲ ತುಂಬ ಲೇಟು, ಅದರಲ್ಲೂ ಮಕ್ಕಳಿಬ್ರು. ಬಟ್ ಅವತ್ತು ಬೇಗ ಎದ್ದ, ಹಾಗಾಗಿ ಅವನಿಗೂ ಸ್ನಾನ ಎಲ್ಲ ಮಾಡಿಸಿದ್ದಾಯಿತು. ಇನ್ನು ಟಿಫನ್ ಅಂತ ಹೇಳಿ ಏನೂ ಮಾಡಿರಲಿಲ್ಲ ನಾನು, ಯಾಕೆಂತಂದರೆ ಹಿಂದಿನ ದಿನ ಸ್ವಲ್ಪ ರೈಸು ಜಾಸ್ತಿ ಮಾಡಿಬಿಟ್ಟಿದ್ದೆ. ಹಾಗಾಗಿ ಅದೇ ಇತ್ತು ರೈಸು, ಜೊತೆಗೆ ಹಿಂದಿನ ದಿನ ನೈಟ್ ಸಾಂಬಾರು ಮಾಡಿದ್ದೆ. ಸೊ ಅದೆಲ್ಲ ಇತ್ತಲ್ವ, ಹಂಗಾಗಿ ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನೇನು ಮಾಡಲಿಕ್ಕೆ ಹೋಗಲಿಲ್ಲ. ಇನ್ನು ವೇದಾಂಶಕ್ಕೆ ಸ್ವಲ್ಪ ಇಡ್ಲಿನ ತರಿಸ್ಕೊಂಡಿದ್ದಾಯಿತು. ನೀವು ನೋಡ್ತಾ ಇರ್ಬೋದು, ಸಾಂಬಾರು ಮಾಡಿದ್ದೆ ಅಂತ ಅನ್ನಲ್ಲ, ಸೊ ಅದನ್ನು ಬಿಸಿ ಮಾಡಿಕೊಂಡು ಅನ್ನ ಇತ್ತಲ್ವ ಅದನ್ನೇ ಊಟ ಮಾಡ್ಕೊಂಡ್ವಿ ಬೆಳಗ್ಗೆಗೆ. ಸ್ವಲ್ಪ ಅವನಿಗೆ ಇಡ್ಲಿ ತಂದಿದ್ರಲ್ವ, ಹಾಗಾಗಿ ನಮಗೂ ಸೈಡ್ಸ್ಗೆ ಉದ್ನೋಡೆ ತೊಗೊಂಬಂದಿದ್ರು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯಿತು. ಇನ್ನು ಮಧ್ಯಾಹ್ನ ಹೊರಗಡೆ ಬೇರೆ ಹೋಗಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು. ಇನ್ನು ಊಟ ಮಾಡಿದ ಪಾತ್ರೆಗಳೆಲ್ಲ ಇತ್ತಲ್ಲ, ಬಂದು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಅದು ಹೆಂಗೆ ಕೈ ಸ್ಲಿಪ್ ಆಯಿತೋ ಗೊತ್ತಿಲ್ಲ, ಸ್ಟವ್ ಮೇಲೆ ಬೆಳಗ್ಗೆ ಕಾಫಿ ಮಾಡಿದ್ದು ಹಾಲು ಇಟ್ಟಿದ್ದೆ ಅಲ್ವಾ, ಸೊ ಹಾಲೆಲ್ಲ ಚೆಲ್ಲೋಗ್ಬಿಡ್ತು. ಟೈಮ್ ಬೇರೆ ಆಗೋಯ್ತು, ನನಗೆ ಹೊರಗಡೆ ಹೋಗಬೇಕಿತ್ತು. ಬಟ್ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಪಾತ್ರೆಗಳೆಲ್ಲ ಏನೂ ತೊಳೆದಿರಲಿಲ್ಲ, ಸ್ವಲ್ಪ ಸ್ಟವ್ ಮೇಲೆಲ್ಲ ಹಾಗಾಗಿ ಒರೆಸ್ಬಿಟ್ಟು ನಾನು ಹೊರಟೋದೆ. ಇನ್ನು ಇದು ಬಂದು ಸಂಜೆ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ವ್ಲಾಗ್ನ. ಸಂಜೆ ಅಲ್ಲಿಂದ ಬಂದಮೇಲೆ ಸ್ವಲ್ಪ ಅಲ್ಲೆಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ ಅಲ್ವಾ, ಹಾಗಾಗಿ ಸ್ವಲ್ಪ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಸಾಮಾನ್ಯವಾಗಿ ನಾನು ಸ್ಟವ್ ಮೇಲೆಲ್ಲ ಹಾಲು ಉಗ್ಸೋದು ಅಥವಾ ಟೀ ಉಗ್ಸೋದು, ಸಾಂಬಾರನ್ನ ಉಗ್ಸೋದು, ಈ ಥರದನ್ನೆಲ್ಲ ನಾನು ಮಾಡೋದು ತುಂಬ ಅಂದರೆ ತುಂಬ ಕಮ್ಮಿ. ಯಾಕೆಂತಂದರೆ ಅಡುಗೆ ಕೆಲಸಗಳು ಮುಗಿಯೋವರೆಗೂ ನಾನು ಅಡುಗೆ ಮನೆಯಲ್ಲೇ ನಿಂತಿರ್ತೀನಿ. ಸುಮಾರು ವ್ಲಾಗ್ಗಳಲ್ಲಿ ನಾನು ಹೇಳಿದ್ದೀನಿ. ಅಂದರೆ ನಾನು ಇವಾಗೇನೋ ಒಂದು ಸಾಂಬಾರನ್ನ ಕುದಿಯೋದಕ್ಕೆ ಇಟ್ಬಿಟ್ಟು ಹಾಲಲ್ಲಿ ಹೋಗಿ ಕುತ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ. ನನಗೇನೆಂದರೆ ಸ್ಟವ್ ಮೇಲೆ ಜಾಸ್ತಿ ಏನೂ ಉಕ್ಕಬಾರ್ದು, ನನಗದು ಇಷ್ಟ ಆಗೋದಿಲ್ಲ. ಬಟ್ ಕೆಲವೊಂದು ಟೈಮ್ ಆ ಥರ ಆಗಿಬಿಡುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಮತ್ತು ಹೇಗೆ ಅಂತ ಅಂದರೆ, ನನ್ನ ಅಡುಗೆ ಕೆಲಸ ಕಂಪ್ಲೀಟಾಗಿ ಮುಗಿಯೋವರೆಗೂ ಅಡುಗೆ ಮನೆಯಲ್ಲಿ ನಿಂತಂಗೆ ನಿಂತಿರ್ತೀನಿ. ಅದು ಇವಾಗ ಅಂತಲ್ಲ, ಮುಂಚೆಯಿಂದನೂ ನನಗದು ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇನ್ನು ನೈಟ್ ಊಟಕ್ಕೆ ಅಂತ ಹೇಳಿಬಿಟ್ಟು ಅಡುಗೆನ ಮಾಡ್ಕೊತಾ ಇದ್ದೀನಿ. ಸೊ ಸಂಡೇ ಆಗಿದ್ದರಿಂದ ನಾನ್ ವೆಜ್ ತೊಗೊಂಬಂದಿದ್ರು, ಅಂದರೆ ಒನ್ ಟೈಮ್ಗಲ್ವ ಅಂತ ಹೇಳಿಬಿಟ್ಟು ಸ್ವಲ್ಪ ಕಮ್ಮಿನೇ ತೊಗೊಂಬಂದಿದ್ರು. ಯಾಕೆಂದರೆ ನೆಕ್ಸ್ಟ್ ಡೇ ಸೋಮವಾರ ಆಗಿರೋದ್ರಿಂದ ಯಾರೂ ತಿನ್ನೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ಒಂದು ಅರ್ಧ kg ಮಟನ್ ತೊಗೊಂಬಂದಿದ್ರು. ಸುಮಾರು ಹೊತ್ತು ಏನು ಮಾಡೋದು ಮಟನಲ್ಲಿ, ಸಾಂಬಾರು ಮಾಡೋದಾ ಅಥವಾ ಬಿರಿಯಾನಿ ಮಾಡೋದಾ ಅಂತ ಯೋಚನೆ ಮಾಡಿನೇ ಅರ್ಧ ಗಂಟೆ ಟೈಮ್ ಹೋಯ್ತು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನಮ್ಮನೆಯವರು ಸಾಂಬಾರು ಮಾಡು ಅಂತ, ನಮ್ಮ ಖುಷಿ ಬಿರಿಯಾನಿ ಮಾಡು ಅಂತ. ಬಿರಿಯಾನಿ ಮಾಡಿದ್ರೆ ಅದಕ್ಕೆ ಸೆಮಿ ಗ್ರೇವಿ ಥರ ಏನಾದರೂ ಮಾಡಬೇಕಾಗತ್ತೆ. ಹಾಗಾಗಿ ನಮ್ಮನೆಯವರು ಇಲ್ಲ ಸಾಂಬಾರೇ ಮಾಡಿಬಿಡು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಫೈನಲಾಗಿ ಸಾಂಬಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಅಷ್ಟೇ ಸುಮಾರು ಸಲ ನಾನು ಈ ಒಂದು ರೆಸಿಪಿನ ತೋರಿಸಿದ್ದೀನಿ. ಯೂಶ್ವಲಾಗಿ ಸುಮಾರು ವ್ಲಾಗ್ಗಳಲ್ಲಿ ಮತ್ತು ಲೈವಲ್ಲೆಲ್ಲ ನಾನು ಮಟನ್ ಸಾಂಬಾರು ರೆಸಿಪಿನ ಶೇರ್ ಮಾಡಿರೋ ಕಾರಣ ಡೀಟೇಲಾಗಿ ಏನೂ ರೆಸಿಪಿನ ಶೂಟ್ ಮಾಡ್ಕೊಂಡಿಲ್ಲ.
ಫೈನಲಿ ಅಡುಗೆ ಎಲ್ಲ ರೆಡಿ ಆಯಿತು. ಮಟನ್ ಸಾಂಬಾರು ಅಂತ ಅಂದರೆ ಸಾಮಾನ್ಯವಾಗಿ ಮುದ್ದೆ ಮಾಡೇ ಮಾಡ್ತೀನಿ. ಬಟ್ ಆದರೆ ಆವತ್ತಿನ ದಿನ ಯಾಕೋ ನಮ್ಮನೆಯವರು ಮುದ್ದೆ ಎಲ್ಲ ಏನೂ ಬೇಡ, ಬರೀ ರೈಸ್ ಅಷ್ಟೇ ಮಾಡು ಸಾಕು ಅಂತ ಹೇಳಿದ್ರು. ಹಾಗಾಗಿ ರೈಸ್ ಅಷ್ಟೇ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದ್ವಿ. ಇನ್ನು ಆವತ್ತಿನ ದಿನ RCB ಮ್ಯಾಚ್ ಕೂಡ ಇತ್ತು. ಹಾಗಾಗಿ ತುಂಬ ಡೀಪಾಗಿ ಟಿ ವಿ ಮುಂದೆ ಕೂತ್ಕೊಂಡವರು, ಬೇರೆ ಕಡೆ ಯಾವ ಕಡೆನೂ ಇಂಟ್ರೆಸ್ಟ್ ಇರಲಿಲ್ಲ ನಮ್ಮನೆಯವ್ರಿಗಂತೂ. ಇನ್ನು ಜೊತೆಗೆ ನಮ್ಮ ವೇದಾಂಶನೂ ಈಚೆ ಒಳಗೆ ಹೋಗೋದು ಒಂದು ಅದೇ ಆಟ ಆಗ್ತಾ ಇರುತ್ತೆ. ಸೊ ಒಂಥರ ಅಡುಗೆ ಕೆಲಸಗಳೆಲ್ಲ ಬೇಗ ಮುಗೀತು, ಊಟ ಎಲ್ಲ ಆಯಿತು. ಇನ್ನು ನೆಕ್ಸ್ಟ್ ಡೇ ಏನಪ್ಪ ಕೆಲಸ, ಏನು ಮಾಡೋದು ನಾಷ್ಟ ಅಂತ ಯೋಚನೆ ಮಾಡಿಕೊಂಡೇ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಸಾಮಾನ್ಯವಾಗಿ ಎಲ್ಲರೂ ಸ್ಯಾಟರ್ಡೆ ಸಂಡೇ ಮನೆ ಕೆಲಸಗಳು ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಆದರೆ ನಮ್ಮ ಮನೆಯಲ್ಲಿ ಆ ಥರ ಅಲ್ಲ. ಸಂಡೇನೇ ನನಗೆ ಕೆಲಸ ಜಾಸ್ತಿ ಅನಿಸುತ್ತೆ. ವೀಕ್ ಡೇಸ್ಗೆ ಕಂಪೇರ್ ಮಾಡಿದ್ರೆ ನನಗೆ ಸಂಡೇನೇ ಜಾಸ್ತಿ ಕೆಲಸ ಕೊಡುವಂಥದ್ದು. ಗೊತ್ತಿಲ್ಲ ಯಾಕೆ ಅಂತ ಹೇಳಿಬಿಟ್ಟು. ಇನ್ನು ಕಂಪ್ಲೀಟಾಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಈ ನಾನ್ ವೆಜ್ ಮಾಡಿದಾಗ ಅಡುಗೆ ಮನೆ ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಸ್ಟವ್ ಮೇಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಮಧ್ಯಾಹ್ನ ಬೇರೆ ಹಾಲೆಲ್ಲ ಉಕ್ಸಿದೆ ಅಲ್ವಾ, ಹಾಗಾಗಿ ಕ್ಲೀನ್ ಮಾಡೋವರೆಗೂ ಸಮಾಧಾನನೇ ಇರಲಿಲ್ಲ ನನಗೆ. ಇನ್ನು ಬೆಳಗ್ಗೆಗೆ ಯೋಚನೆ ಮಾಡ್ತಾ ಒಂದು ರೆಸಿಪಿ ನೆನಪಾಯಿತು. ವಾಂಗಿಭಾತ್ ಮಾಡ್ಕೊಂಬಿಡೋಣ ಬೆಳಗ್ಗೆಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬಟಾಣಿನ ನೆನೆಸಿಟ್ಟಿದ್ದೀನಿ. ಇನ್ನು ಸಾಮಾನ್ಯವಾಗಿ ನಾನ್ ವೆಜ್ ಮಾಡಿದಾಗಲೆಲ್ಲ ಐಸ್ ಕ್ರೀಮ್ ತರ್ತಾನೆ ಇರ್ತಾರೆ ನಮ್ಮ ಮನೆಯಲ್ಲಿ. ಹಾಗಾಗಿ ಮಕ್ಕಳಿಗೆ ಐಸ್ ಕ್ರೀಮ್ ತೊಗೊಂಬರ್ತೀನಿ ಅಂತ ಹೇಳಿ ಅವರು ಈಚೆ ಹೋಗಿದ್ದಾಯಿತು. ಅಂದರೆ ಒಂದು ಬ್ರೇಕ್ ಇತ್ತು, ಹಾಗಾಗಿ ಆ ಟೈಮಲ್ಲಿ ಹೋಗಿ ಅವರು ಐಸ್ ಕ್ರೀಮ್ ತೊಗೊಂಬಂದರು. ಸೊ ಇದಾಗಿತ್ತು ಸಂಡೇ ಕಂಪ್ಲೀಟ್ ನನ್ನ ವ್ಲಾಗ್ ಅಂತಲೇ ಹೇಳ್ಬೋದು. ನೀವೆಲ್ಲ ವೀಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.